ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಲೀವ್ಸು ಮತ್ತು ಸೈಡ್ ಫಿಟ್ಟಿಂಗ್ ಪಾಯಿಂಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಪಾರ್ಟ್ 3 ವಿಡಿಯೋ. ಇಲ್ಲಿ ಇದು ಪೀಸು ಒಂದು 3 ಇಂಚು ಪೀಸನ್ನ ನಾನು ಪ್ಯಾಚ್ ವರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಲೆಂತ್ ಕಡಿಮೆ ಬೀಳುತ್ತೆ, ಹಂಗಾಗಿ ನಾನು ಬಟ್ಟೆ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ. ಇದು ಕಂಪಲ್ಸರಿ ಮಾಡಲೇಬೇಕು. ನಿಮ್ಗೇನಾದರೂ ಬಟ್ಟೆನಲ್ಲೇ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ನೀವು ಅದರಲ್ಲಿನೇ 1.5 ಇಂಚು ಎಕ್ಸ್ಟ್ರಾ ಬಿಟ್ಟು ಆಮೇಲೆ ಡೈರೆಕ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ಇಲ್ಲ ನಮಗೆ ಬಟ್ಟೆ ಶಾರ್ಟೇಜ್ ಇದೆ ಅನ್ನೋರು ಈ ರೀತಿ ಬಟ್ಟೆ ಲೈನಿಂಗ್ ಬಟ್ಟೆ ಏನಾದರೂ ಈ ಥರ ಪ್ಯಾಚ್ ವರ್ಕ್ ಕೊಟ್ಟು ಒಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು. ಹಂಗಾಗಿ ನಾನು ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ. ಇದನ್ನು ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೋಡಿ ಯಾವ ರೀತಿ ಡಬಲ್ ಫೋಲ್ಡ್ ಮಾಡಿ ಒಳಗಡೆ ಭಾಗಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇದೇ ರೀತಿ ಮಾಡ್ಕೊಳ್ಬೇಕು. ಇದು ಪ್ಲೇನ್ ಬ್ಲೌಸ್ ಅಲ್ವಾ, ಸೊ ಹಂಗಾಗಿ ಈ ರೀತಿ ಮಾಡ್ತಾ ಇರೋದು. ಲೈನಿಂಗ್ ಬ್ಲೌಸು ಸ್ಟಿಚಿಂಗ್ ಮೆಥಡೇ ಬೇರೆ ಬರುತ್ತೆ, ಇದು ಪ್ಲೇನ್ ಬ್ಲೌಸು ಸ್ಟಿಚಿಂಗ್ ಮೆಥಡೇ ಬೇರೆ ಇರುತ್ತೆ ಸ್ವಲ್ಪ. ಸೊ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಪ್ಲೇನ್ ಬ್ಲೌಸ್ ಯೂಸ್ ಮಾಡೋ ಅಂಥವ್ರು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಇದೇ ರೀತಿ ಇನ್ನೊಂದು ಸೈಡ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಮೇಲ್ಗಡೆ ನಾವೇನು ಒಳಗಡೆ ಭಾಗ ಸ್ಟಿಚ್ ಮಾಡಿರ್ತೀವಲ್ಲ, ಮೇಲ್ಗಡೆ ಒಂದು ಸ್ಟಿಚ್ಚು ಹಾಕ್ಕೊಳ್ಬೇಕು. ಆವಾಗ ನಾವು ಹಾಕ್ಕೊಂಡಾಗ ಪ್ಲೇನ್ ಬ್ಲೌಸ್ ಹಾಕೋರು ಗ್ರಿಪ್ಪಾಗಿ ಕೂರುತ್ತೆ. ಸೊ ಇದು ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಷ್ಟೇ, ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ಸ್ಲೀವ್ಸನ್ನು ಇದೇ ರೀತಿ ಮಾಡ್ಕೊಳ್ಬೇಕು. ಈಗ ಬ್ಲೌಸಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಮಧ್ಯ ಫೋಲ್ಡ್ ಮಾಡ್ಕೊಳ್ಳಿ. ಒಂದೇ ಲೆವೆಲಲ್ಲಿ ಫೋಲ್ಡ್ ಮಾಡಿಕೊಂಡು ಮಧ್ಯ ಒಂದು ಗೆರೆ ಬರುತ್ತಲ್ಲ, ಅದನ್ನು ಈ ರೀತಿ ಸೆಂಟ್ರ್ ಪಾಯಿಂಟ್, ಶೋಲ್ಡರ್ ಏನು ನಾವು ಅಟ್ಯಾಚ್ ಮಾಡಿರ್ತೀವಿ ಆ ಪಾಯಿಂಟಲ್ಲಿ ಇಟ್ಕೊಂಡು ನಿಧಾನಕ್ಕೆ ಎಲ್ಲ ಕಡೆ, ಇವಾಗ ನಾನು ಇಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ಆ ರೀತಿ ಲೆವೆಲಾಗಿ ಇಟ್ಕೊಂಡು ಬಂದು ನೋಡಿ, ನಿಮಗೆ ಅದು ಸ್ಲೀವ್ ಕರೆಕ್ಟಾಗಿ ಬರುತ್ತೆ. ಇವಾಗ ಇದ್ರ ಮೇಲೇ ಅರ್ಧ ಇಂಚು ಗ್ಯಾಪ್ ಬಿಟ್ಟು ನೀವು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಸ್ಟಿಚ್ಚು ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಜೆಂಟ್ ಮಾಡೋಕ್ಕೋದ್ರೆ ಆ ಬಟ್ಟೆನೂ ಸೇರಿಸ್ಕೊಂಡು ಸ್ಟಿಚ್ ಬಂದುಬಿಡುತ್ತೆ. ಮೇಯ್ನ್ ಬ್ಲೌಸ್ದು ಏನೈತೆ ಫ್ರಂಟು ಬ್ಯಾಕು ಅದನ್ನು ಜಗ್ಬೇಡ್ದು, ಬರೀ ಬ್ಲೌಸ್ ಪೀಸ್ ಮಾತ್ರ ನಿಧಾನಕ್ಕೆ ಹೇಳ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಎರಡು ಕ್ಲಾತ್ ಸೇರಿ ಸ್ಟಿಚ್ ಆಗಿಬಿಡುತ್ತೆ. ನೋಡಿ ಹಾಕ್ಕೊಳ್ಬೇಕು. ಇಲ್ಲಿ ನಿಧಾನಕ್ಕೆ ಮಾಡಿ, ಹೊಸಬ್ರಿದ್ರೆ ಟ್ರೈ ಮಾಡೋರು ನಿಧಾನಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ. ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಅದು ಫ್ರಂಟ್ ಮೇಲೆ ಇರಬೇಕು, ಬ್ಯಾಕ್ ಸೈಡ್ ಪಾರ್ಟು ನಿಮ್ಮ ಫೇಸ್ ಕಡೆ ಇರಬೇಕು. ಅದು ಸ್ಲೀವ್ಸ್ ಅಟ್ಯಾಚ್ ಮಾಡೋವಂಥ ಇದು ತುಂಬಾ ಈಸಿಯಾಗೆ ಇರುತ್ತೆ. ಒಂದು ಟೈಮು ಕಷ್ಟ ಅನಿಸ್ಬೋದು, ಆಮೇಲೆ ನೀವು ಆರಾಮಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಬೋದು. ಅದನ್ನು ಸಹ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇನ್ನೊಂದು ಸೈಡೂ ಸ್ಲೀವ್ಸು ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಲೆವೆಲಾಗಿ ಬಂದೈತಾ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊಳ್ಬೇಕು. ನನಗೆಲ್ಲ ಲೆವೆಲಾಗಿ ಬಂದಿದೆ, ಸೊ ಹಂಗಾಗಿ ನಂದು ಸ್ಟಿಚ್ ಆಗಿದೆ ಅದು. ಇವಾಗ ಫಿಟ್ಟಿಂಗ್ ಪಾಯಿಂಟು ನಾನು ಇದು ಒಂದು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಉಕ್ಸ್ ಪೀಸ್ ಪಟ್ಟಿ ಇರುತ್ತೆ, ಅಲ್ಲಿಂದ ಅಲ್ಲಿಗೆ ಶೋಲ್ಡರ್ಗೆ ಕಂಕ್ಳ ಹತ್ರ ಇಟ್ಕೊಳ್ಳಿ. ಅದು ಏನೈತೆ ಮಾರ್ಕು, ನಿಮ್ಮ ಫಿಟ್ಟಿಂಗ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಏನೈತೆ ಫಿಟ್ಟಿಂಗು ಅದಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಸೆಂಟ್ರ್ ನಾವು ಉಕ್ಸ್ ಹಾಕೋ ಜಾಗ ಒಂದು ಡಾಟ್ ಇಟ್ಟಿರ್ತೀವಲ್ಲ, ಆ ಡಾಟಿಂದ ಮಧ್ಯಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಬೆಲ್ಟ್ ಪೀಸು ಅದು ನಾವು ಕರ್ವ್ ಹೊಡೆದಿರ್ತೇವಲ್ಲ, ಅಲ್ಲಿಂದ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಫಿಟ್ಟಿಂಗ್ ಪಾಯಿಂಟ್ ಕೆಳಗಡೆಗೆ ಒಂದು ಮಾರ್ಕು, ಇಷ್ಟು ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಸ್ಲೀವ್ಸು ಅಷ್ಟೇ ಫಿಟ್ಟಿಂಗ್ ಪಾಯಿಂಟ್ ಏನೈತೆ ಅದಕ್ಕಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇದು ತುಂಬಾ ಈಸಿ, ಬಿಗಿನರ್ಸ್ಗಂದರೆ ತುಂಬ ಈಸಿ ಮೆಥಡು. ಯಾಕಂದರೆ ಇಲ್ಲಿ ಎಲ್ಲ ಹೊಲ್ದ್ಬಿಟ್ಟು ಫೈನಲಾಗೆ ಫಿಟ್ಟಿಂಗ್ ಪಾಯಿಂಟ್ ಹತ್ರ ಮಿಸ್ಟೇಕ್ಸ್ ಆಗುತ್ತೆ. ನಾನು ಇಲ್ಲಿ ಯಾವ ರೀತಿ ತೋರಿಸಿದ್ದೀನೋ ನೀವು ಅದೇ ರೀತಿ ಮಾಡಿ. ಸ್ಟಾರ್ಟಿಂಗಲ್ಲಿ ತುಂಬ ಈಸಿಯಾಗಿ ಬರುತ್ತೆ, ಮತ್ತು ನಿಮ್ಮ ಫಿಟ್ಟಿಂಗು ಸಹ ಕರೆಕ್ಟಾಗಿ ಬರುತ್ತೆ, ಏನೂ ಹೆಚ್ಚು ಕಡಿಮೆ ಬರಲ್ಲ. ಏನಂದರೆ ನೀವು ತಗೊಂಡಿರೋ ಮೆಜರ್ಮೆಂಟ್ ಬ್ಲೌಸು ಕರೆಕ್ಟಾಗಿರಬೇಕು. ಮೆಜರ್ಮೆಂಟ್ ಬ್ಲೌಸ್ ಏನಾದರೂ ತಪ್ಪಿದರೆ ನಿಮಗೆ ಸ್ಟಿಚಿಂಗಲ್ಲೂ ಮಿಸ್ಟೇಕ್ಸ್ ಬರುತ್ತೆ. ಇವಾಗ ನೋಡಿ, ನಿಮ್ಗೆ ಇದು ಬೇಡ ಅನ್ನಂಗಿದ್ರೆ ಟೇಪಲ್ಲಿ ಮೆಜರ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೋದು. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದು ಎರಡನೇ ಮೆಥಡು. ಫಸ್ಟ್ ಮೆಥಡು ಬ್ಲೌಸ್ ಪೀಸ್ ಇಟ್ಟೇ ನೀವು ಮಾರ್ಕ್ ಮಾಡ್ಕೊಳ್ಳೋದು. ಇನ್ನೊಂದು ಮೆಥಡ್ ಬಂದುಬಿಟ್ಟು ಟೇಪಲ್ಲಿ ಮೆಜರ್ ಮಾಡಿ ಮಾರ್ಕ್ ಮಾಡ್ಕೊಳ್ಳೋದು. ನನಗೆ ಟೇಪಲ್ಲಿ ಮೆಜರ್ ಮಾಡಿ ಮಾರ್ಕ್ ಮಾಡಿರೋದು ಸಹ ಕರೆಕ್ಟಾಗಿ ಬಂದಿದೆ. ಸೊ ನೀವು ಆವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಎರಡೂ ಥರ ಮಾಡಿ ನೋಡಿದ್ರೆ ಫಿಟ್ಟಿಂಗ್ ಪಾಯಿಂಟ್ ಅನ್ನೋದು ಕರೆಕ್ಟ್ ಐತೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ ಪಾಯಿಂಟ್ ಹಾಕ್ಕೊಳ್ಳಿ. ಮತ್ತು ಸ್ಲೀವ್ಸು ಫಿಟ್ಟಿಂಗ್ ಪಾಯಿಂಟ್ ಎಷ್ಟೈತೆ ಅಂತ ಚೆಕ್ ಮಾಡಿಕೊಂಡು ಅದನ್ನು ಚೆಕ್ ಮಾಡ್ಕೊಳ್ಳಿ ಸಹ. ಹಿಂಗೂ ಸಹ ಮಾಡ್ಬೋದು, ಇಲ್ಲಾಂದರೆ ನಾನು ತೋರಿಸ್ದೆ ಅಲ್ವಾ ಫಸ್ಟ್ ಮೆಥಡು, ಆ ರೀತಿಯೂ ಮಾಡ್ಬೋದು. ಎರಡೂ ಈಸಿಯಾಗಿ ಇರುತ್ತೆ.
ಒಂದೊಂದು ಟೈಮ್ ಟೇಪಲ್ಲಿ ಮೆಜರ್ ಮಾಡಿ ಸ್ಟಿಚ್ ಮಾಡಿರೋದು ಸರಿ ಬರೋಲ್ಲ. ಹಂಗಾಗಿ ನೀವು ಅವ್ರ ಬಟ್ಟೆನೇ ಸಹ ಮೆಜರ್ಮೆಂಟಿಗೆ ಏನು ಕೊಟ್ಟಿರ್ತಾರೆ ಅದನ್ನೇ ಇಟ್ಟು ಸಹ ನೀವು ಮೆಜರ್ ಮಾಡಿ ಅದೇ ಮಾರ್ಕಿಂಗ್ ಮಾಡಿಕೊಂಡು ಸಹ ನೀವು ಸ್ಟಿಚ್ ಮಾಡ್ಬೋದು. ನನಗೆ ಎರಡೂ ರೀತಿನಲ್ಲಿ ಮಾಡಿದಾಗಲೂ ಕರೆಕ್ಟಾಗಿ ಇತ್ತು. ಸೊ ನಾನೀಗ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಈ ರೀತಿ ಲೆವೆಲಾಗಿ ಇಟ್ಕೊಳ್ಳಿ. ಯಾಕಂದರೆ ಬೆನ್ನು ಬಂದುಬಿಟ್ಟು ಸ್ವಲ್ಪ ಅಗಲ ಇರುತ್ತೆ, ಫ್ರಂಟು ಸ್ವಲ್ಪ ಸಣ್ಣ ಇರುತ್ತೆ. ಹಂಗಾಗಿ ಬ್ಯಾಕ್ ಸೈಡ್ ಮಾರ್ಕಿಂಗು ತುಂಬ ಇಂಪಾರ್ಟೆಂಟು. ಬ್ಯಾಕ್ ಸೈಡ್ ಏನು ಫಿಟ್ಟಿಂಗ್ ಪಾಯಿಂಟ್ ಐತಲ್ವ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆನೂ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕು ಆ ಮಾರ್ಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬನ್ನಿ, ಆವಾಗ ಕರೆಕ್ಟಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಬ್ಯಾಕ್ ಸೈಡು ಸ್ಟಿಚ್ ಮಾರ್ಕ್ ಹಾಕೋದು ಮರೆತರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಬರಲ್ಲ. ಇದನ್ನು ಸಹ ನೋಡ್ಕೊಳ್ಳಿ. ಇವಾಗ ಎರಡು ಲೆವೆಲಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಒಂದು ಟೈಮ್ ರಫ್ ಹೊಡ್ಕೊಳ್ಬೇಕು. ರಫ್ ಹೊಡೆದು ಅದೇನು ಮಾರ್ಕ್ ಮಾಡಿರ್ತೀರೋ ಅದ್ರ ಮೇಲೆ ಸ್ಟಿಚಿಂಗ್ ಬನ್ನಿ. ಎಲ್ಲ ಸರಿ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬನ್ನಿ. ಇವಾಗ ಅಂಡರ್ ಆರ್ಮ್ಸ್ ಹತ್ರ ಬರ್ತಾ ಇರೋಂಗೆ ನೀವು ಬ್ಯಾಕ್ ಸೈಡ್ ಏನು ಮಾರ್ಕ್ ಮಾಡಿರ್ತೀರ ಆ ಬ್ಯಾಕ್ ಪಾರ್ಟನ್ನು ಲೆವೆಲ್ ಮಾಡ್ಕೊಳ್ಳಿ, ಮಾರ್ಕಿಂಗ್ ನೋಡಿಕೊಂಡು ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ಮತ್ತು ಸೈಡ್ ಸ್ಟಿಚಸ್ಸು ಒಂದು ಕಾಲು ಇಂಚು ಬಿಟ್ಟು ಒಂದು 3-4 ಸ್ಟಿಚ್ಚು ಹಾಕ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ಲೆವೆಲಾಗಿಟ್ಟರೆ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಅಂತ. ಇದೇ ರೀತಿ ಇನ್ನೊಂದು ಸೈಡನ್ನು ಮಾರ್ಕ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ. ನೋಡಿ ಈ ರೀತಿ ಲೆವೆಲಾಗಿ ಬಂದೈತೆ, ಎಲ್ಲ ಸರಿ ಬಂದಿದೆ. ಆ ಕಡೆನೂ ಸಹ ಸೇಮ್ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಎಲ್ಲ ಕಡೆ ಲೆವೆಲ್ ಇರಬೇಕು ನಾವು ಸ್ಟಿಚ್ ಮಾಡಾದ್ಮೇಲೆ. ಹಿಂಗಿದ್ರೆ ನಮಗೆ ಆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬಂದಿದೆ ಅಂತ. ಅಕಸ್ಮಾತ್ ಅಂಡರ್ ಆರ್ಮ್ಸಲ್ಲಿ ಒಂದು 1/4 ಇಂಚು ಹೆಚ್ಚು ಕಡಿಮೆ ಬಂದರೆ ನಮ್ಮದು ಫ್ರಂಟು ಇಲ್ಲ ಬ್ಯಾಕು 1/4 ಇಂಚಷ್ಟು ಕಡಿಮೆ ಆಗಿದೆ ಅಂತ. ಅದೇನು ತೊಂದರೆ ಆಗೋಲ್ಲ, ನಡೆಯುತ್ತೆ. ಬಟ್ ಈ ಥರ ಪ್ಲಸ್ ಟೈಪ್ ಬಂದರೆ ನಿಮ್ಮ ಬ್ಲೌಸ್ ಫುಲ್ ಫಿನಿಶಿಂಗ್ ಆಗಿ ಬಂದೈತೆ ಅಂತ ಅರ್ಥ. ಸೊ ಇಷ್ಟೇ ಈ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.